ತಾಯ್ತ ತಗೊಳ್ಳಿ ಸ್ವಾಮಿ, ತಾಯ್ತ ಕರಡಿ ರೋಮ ಹಾಕಿ ಮಾಡಿರೋ ತಾಯ್ತ ತಗೊಳ್ಳಿ ಸ್ವಾಮಿ, ಕರಡಿ ರೋಮ ಹಾಕಿರೋ ತಾಯ್ತ ತಗೊಳ್ಳಿ ಸ್ವಾಮಿ. ಕತ್ಲಲ್ಲಿ ಎದುರಿರೋರು, ಬೆಳಕಿಗೆ ಬರ್ದೇ ಇರೋರು, ದೊಡ್ಡವರು ಚಿಕ್ಕವರು ಎಲ್ಲ ಕಟ್ಬೋದು ಸ್ವಾಮಿ. ದೆವ್ವದ ಕಾಟ, ದೇವ್ರ ಭಯ ಇರೋ ಎಲ್ಲರೂ ಕಟ್ಬೋದು ಸ್ವಾಮಿ. 7 ಬೆಟ್ಟದ ಒಡೆಯ, 3 ಕಣ್ಣಿನ ಒಡೆಯ, ಊರಿನ ದಾರಿಯಾಗಿ ನಡೆದು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ತಾಯ್ತ ತಗೊಳ್ಳಿ ತಾಯ್ತ. ಡಾಕ್ಟರ್ ಔಷಧಿ ಬೇಡ, ಇಂಗ್ಲಿಷ್ ಇಂಜೆಕ್ಷನ್ ಬೇಡ, ಪಟ್ ಅಂತ ಕಟ್ಟಿ. ಮಾಟ ಮಂತ್ರ, ರೋಗ ರುಜ್ನೆ ಎಲ್ಲ ಮಾಯ ಆಯ್ತದೆ. ತಾಯ್ತ ಕಟ್ಟಿ ಅಮ್ಮ, ತಾಯ್ತ ಕಟ್ಟಿ. ರೋಗ ರುಜ್ನೆ, ಮಾಟ ಮಂತ್ರ ಎಲ್ಲ ತಾಯ್ತ ಬೇಕು. ಶಿವಣ್ಣ, ನಮಗೆ 2 ಸಲ ಹುಷಾರ ಒಂದ್ ತಾಯ್ತ ಮುಂದಿಸ್ಕೊಡು ಶಿವಣ್ಣ. ಅದಕ್ಕೆ ಯಾಕಣ ಯೋಚನೆ ಮಾಡಿಯಾ? ತಗೋ ಈ ಯಂತ್ರ ಕಟ್ಟು, ತಟ್ ಅಂತ ಜ್ವರ ಮಾಯ ಆಯ್ತದೆ. ಇಲ್ಲ ಅಂತಾರ ನಾಳಿಕ್ ನನ್ ಕೇಳು. ಸರ್ ಆಯ್ತು ಶಿವಣ್ಣ. ನೀನ್ ಹೆಂಡತಿ ನೀಲವಂಗೆ 3 ಚರಗ ವಾಸ ಮಾಡಿದ, ನಮಗೆ ಜ್ವರ ಮೇಲೆ ಶಿವಣ್ಣ. ಇದ್ರಲ್ಲಿ ನಂದೇನೈತೆ ಚಿಕ್ಕಣ್ಣ, ನಮ್ ಹಿರಿಯರು ಹೇಳ್ಕೊಟ್ಟು ವಿದ್ಯೆನ ಮುಂದುವರಿಸ್ತೇನೆ ಅಷ್ಟೇ. ಬರ್ತೀನಿ. ತಾಯ್ತ ತಗೊಳ್ರಪ್ಪ, ತಾಯ್ತ ತಾಯ್ತ ತಗೊಳ್ಳಿ ಸ್ವಾಮಿ, ತಾಯ್ತ ತಗೊಳ್ರಿ, ತಾಯ್ತ ತಗೊಳ್ಳಿ ಅಪ್ಪ, ತಾಯ್ತ. ತಾಯ್ತ ಮಾರ್ಕೊಂಡು ಊರುತ್ತಿರುವ ಶಿವಣ್ಣ ಹಾಗೂ ಜಾತ್ರೆಯಲ್ಲಿ ಮಕ್ಕಳ ಆಟ ಸಾಮಾನು ಮಾರೋ ನೀಲಮ್ಮ ದಂಪತಿಗಳ ನಿಜವಾದ ಕಥೆ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ. ಕ್ಷಣಿಕ ಆಸೆಗೆ ಬಲಿಯಾದ್ರೆ ಅದರ ಪರಿಣಾಮ ಏನಾಗುತ್ತೆ, ಹಾಗೆ ಹೆಂಗಸು ಹದ್ದು ಮೀರಿ ವರ್ತಿಸಿದ್ರೆ ಬದುಕು ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಒಂದು ಉದಾಹರಣೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಕೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮಾರ್ಚ್ 6, 2012, ಕೆಆರ್ ನಗರ, ಮೈಸೂರು ಜಿಲ್ಲೆ. ಇಲ್ಲ, ಪತ್ತೂರಲ್ಲಿ ಯಾರಿಗೋ ಹುಷಾರಿಲ್ವಂತೆ, ಅವ್ರಿಗೆ ತಾಯ್ತ ಕಟ್ಬಿಟ್ಟು ಮಾದೇಶ್ವರನ್ ಪ್ರಸಾದ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಉಂಡ್ಬಿಟ್ಟು ಮಲಿಕಳಿ, ನಾನ್ ಬರೋದ್ ಲೇಟ್ ಆಯ್ತದೆ. ನಿಮಗ್ ಬಿಡಿ, ತಾಯ್ತ ಮಾದೇಶ ಅಂತ ಊರವ್ರ ಸೇವೆ ಮಾಡೋದೇ ಆಗೋಯ್ತು. ಮಕ್ಳು ಬೆಳಗಿಂದ ಮಿಠಾಯಿ ಕೇಳ್ತವೆ, ಬರುವಾಗ ಒಂದಿಟ್ಟು ಇಟ್ಕೊಂಬನ್ನಿ. ಆಯ್ತು, ತಗೊಂಡ್ ಬರ್ತೀನಿ ಬಿಡು. ಯೋಗೇಶ, ನಾನ್ ಕಾಯ್ಬಿಡಕನಪ್ಪ, ಊಟ ಮಾಡಿ ಮಲಿಕೋ, ನನ್ ಬರೋದ್ ಲೇಟ್ ಆಯ್ತದೆ. ಆಯ್ತಪ್ಪ, ನಾನು ಹೋಯ್ತೀನಿ. ಬರೋವಾಗ ಹಂಗೆ ನನ್ ಮೊಬೈಲ್ ಒಂದ್ 5 ರೂಪಾಯಿ ಕರೆನ್ಸಿ ಹಾಕಿಸ್ರಿ. ಪಕ್ಕದೂರಲ್ಲಿ ಜಾತ್ರೆ ಐತತ್ತಲ್ಲ, ಅಲ್ಲಿ ಅಂಗಡಿ ಮಡ್ಗಕ್ಕೆ ಲಕ್ಷ್ಮವ್ವಂಗೆ ಹೇಳ್ಬೇಕು. ಆಯ್ತು ಬಿಡು, ಹಾಕಿಸ್ತೀನಿ. ಹೋಯ್ತೀನಿ ನಾನು. ಅದೇನ್ ಹೋಯ್ತಿ ಅಂದ್ಯಾ? ಎಲ್ಲನ ಹೊರ್ಗಡೆ ಹೋಗ್ವಾಗ ಹೋಯ್ತೀನಿ ಅಂತಾರ? ಹೋಗ್ ಬರ್ತೀನಿ ಅನ್ಬೇಕು, ಆಟೋ ತಿಳಿಯಕ್ಕಿಲ್ವಾ? ಆಯ್ತು ನೀಲ, ಹೋಗ್ ಬರ್ತೀನಿ. ತಿಂಗಳಿಗೋ 2 ತಿಂಗಳಿಗೋ ಹೀಗೆ ತಾಯ್ತ ಹಿಡ್ಕೊಂಡು ಹೊರಗೆ ಹೋಗೋದು ಶಿವಣ್ಣನ ರೂಢಿ. ಮಾಟ ಮಂತ್ರ ಅನ್ಕೊಂಡು ಊರೂರ್ತಿರುವ ಶಿವಣ್ಣ ಕೆಲವೊಂದ್ ಸಾರಿ ಹೊರಗೆ ಹೋದ್ರೆ ಮತ್ತೆ ಬರೋದು 2-3 ತಿಂಗಳ ನಂತರನೇ. ಶಿವಣ್ಣ ಮನೆ ಬಿಟ್ಟು ಹೋದ ದಿನ ಅಲ್ಲೇ ಊರ್ ಸಮೀಪದಲ್ಲಿ ಒಂದು ಕೊಲೆ ಆಗುತ್ತೆ. ಅಪರಿಚಿತರು ಪೆಟ್ರೋಲ್ ಸುರಿದು ಯಾರನ್ನು ಕೊಲೆ ಮಾಡಿ ಪರಾರಿ ಆಗ್ತಾರೆ. ಮಾರ್ಚ್ 6, 2012, ಸನ್ಯಾಸಿಪುರ ರಸ್ತೆ, ಕಾವೇರಿ ನದಿ, ಹಳೆ ಸೇತುವೆ. ಮಾರ್ಚ್ 7, 2012. ಶಿವನೇ,
ಯಾರಪ್ಪ ಹಿಂಗ್ ಸುಟ್ಬಿಟ್ಟವ್ರೆ? ಸರ್ ಹೆಣ ಸರ್, ಹೆಣ ನೋಡಿದ್ರಿ ಸರ್, ಹೆಣ ಸರ್. ಅದೇನಂತ ಸರಿಯಾಗಿ ಹೇಳ್ರಿ, ಎಲ್ರಿ ನೋಡಿದ್ರಿ? ಅದೆಲ್ಲ ತೋರಿಸ್ ನಡೀರಿ, ಬನ್ನಿ ಸರ್. ನಿಮ್ಗಿಲ್ಲಿ ಹೆಣ ಬಿದ್ದಿರೋದು ಹೆಂಗ್ರಿ ಗೊತ್ತಾಯ್ತು? ಸರ್, ದಿನ ಬಂದಂಗೆ ನಮ್ ಗದ್ದೆ ಕಡೆಗೆ ಬರ್ತಿದ್ನಾ, ಇಲ್ಲಿ ನೋಡ್ರೆ ಹೆಣ ಬಿದ್ದಿದೆ ಸರ್. ರೀ ಚೆನ್ನಯ್ಯ, ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ಹಂಗೆ ಇಲ್ಲಿರೋ ವಸ್ತುಗಳನ್ನೆಲ್ಲ ಜಪ್ತಿ ಮಾಡಿ. ರೀ ಬಸವರಾಜ್ ಅವ್ರೆ, ನೀವು ಸ್ವಲ್ಪ ಸ್ಟೇಷನ್ ಕಡೆ ಬನ್ರಿ. ಸರಿ ಸರ್. ಇವ್ರ ಹಣೆ ಬರನೇ ಈಟಾಗೋಯ್ತು. ಹೇಳೋರಿಲ್ಲ ಕೇಳೋರಿಲ್ಲ. ನಿನ್ನೆ ಈಟ್ ಹೊತ್ತಾಗ ಹೋದವ್ರು ಇನ್ನು ಮನೆಗ್ ಬಂದಿಲ್ವಾ? ಹೆಂಡತಿ ಮಕ್ಳು ಅನ್ನೋ ಜ್ಞಾನ ಬೇಡ್ವಾ ಈ ವಯ್ಯನಿಗೆ? ನೀನೊಬ್ನು ತಂದೆಯನ್ನ ಅದೇನು ಅಂತ ನನಗ್ ಗಂಟಾಕ್ಬಿಟ್ಯೋ. ನಿನಗೆ ಅಪ್ಪ ಅನ್ನೋ ಜವಾಬ್ದಾರಿ ಕಳ್ಕೊಂಡ್ರೆ ಸಾಕಾಗಿತ್ತು. ನನ್ ಗೋಳ್ ಕೇಳೋರು ಯಾರು? ಯಾಕೆ ಹಿಂಗಾಡಿ ಅನ್ನಿಲ್ಲವ? ನಿನ್ ಗಂಡ ಮಾಟ ಮಂತ್ರ ಅಂತ ಓಡಾಡ್ಕೊಂಡವ್ನೆ. ಊರ್ನಾಗೆ ಜನಗಳಿಗೆ ಕಾಯಿಲೆ ಕಸಾಲೆ ಐತೆ, ಮಾದೇ ಸಾಕೊಟ್ಟಿರೋ ವಿದ್ಯೆ ಕೈಲೈತೆ. ಬತ್ತಾನೆ ಬಿಡು, ಇವತ್ತಿಲ್ಲ ನಾಳೆ. ಅದ್ಯಾಕಂಗಾಡಿಯ? ನಾನು ಹಂಗೆ ಅನ್ಕೊಂಡಿವ್ನಿ. ಇದೇನ್ ಮೊದಲನೇ ಸಲನಾ ಈ ವಯ್ಯ ಮಾಯ ಆಗ್ತಿರೋದು? ಇದ್ದಿದ್ದೆ ಗೋಳು. ಸರಿ ಸರಿ, ನನ್ಗೂ ಕ್ಯಾಮೆ ಇದೆ. ಪಕ್ದೂರಾಗೆ ಜಾತ್ರೆ ನಡೀತೈತೆ. ಮಕ್ಳನ್ ಕರ್ಕೊಂಡೋಗಿ 2 ದಿನ ಅವಗಂತವ ಬಿಡು, ನಾನ್ ಬಂದ್ ಕರ್ಕೊಂಡ್ ಹೋಗ್ತೀನಿ. ಹಂಗೆ ಆಗ್ಲಿ ಬಿಡು. ನಿನ್ ಗಂಡನ್ ಹೇಳಿದ್ಯಾ ಜಾತ್ರೆಗೆ ಹೋಗದ? ಹೇಳಿವ್ನಿ, ಅವನು ಅಲ್ಲೇ ಬಂದನು. ಸರಿ ನೋಡವ, ಈ ದಪ ನಾನು ಜಾತ್ರೆ ಬರಕ್ ಹಾಕಿಲ್ಲ. ವ್ಯಾಪಾರ ಜೋರಾಗಿದ್ರೆ ಹೇಳ್ ಕಳ್ಸು, ಬರ್ತೀನಿ. ಸರಿ ಸರಿ, ಹೇಳ್ ಕಳಿಸ್ತೀನಿ ಬಿಡು. ಸರ್. ಏನ್ರಿ ಮೋಹನ್, ಯಾರಾದ್ರೂ ಗುರ್ತಿಡಿದ್ರ ಶವನ? ಇಲ್ಲ ಸರ್, ಯಾವ ಸುಳಿವು ಸಿಗ್ತಾ ಇಲ್ಲ. ಆ ದೇಹದ ಮೇಲ್ಭಾಗ ಪೂರ್ತಿಯಾಗಿ ಸುಟ್ಟು ಹೋಗಿದೆ. ಅಲ್ಲದೆ ಆ ಸ್ಥಳದಲ್ಲಿ ಒಂದಷ್ಟು ಬಟ್ಟೆಗಳು, ಅದಲ್ಲದೆ ಸ್ವಲ್ಪ ತಾಯ್ತಗಳು ಸಿಕ್ಕಿದಾವೆ. ಆ ಮುಖನಂತೂ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಸರ್. ಸರಿ, ಈ ಫೋಟೋಗಳನ್ನೆಲ್ಲ ಪೋಸ್ಟರ್ಗಳು ಮಾಡಿಸಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಆ ಊರಿನ ಸುತ್ತಮುತ್ತ ಎಲ್ಲ ಅಂಟಿಸೋದಕ್ಕೆ ಹೇಳಿ. ಸರಿ ಸರ್. ಹಾಗೆ ಆ ಊರಿನ ಸುತ್ತಮುತ್ತ ಒಂದು ಕಣ್ಣಿಟ್ಟಿರಿ. ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಷನ್ ನಡೀತಾ ಇದೆಯಾ ತಿಳ್ಕೊಳ್ಳಿ. ಸರಿ ಸರ್. ಹಾಗೆ ಫೋಟೋಗಳನ್ನೆಲ್ಲ ಟಿವಿನೆಲ್ಲ ಹಾಕ್ಸ್ಬಿಡಿ. ಪ್ರಶ್ನವ್ರು ಏನಾದ್ರೂ ಸುದ್ದಿ ಕೇಳಿದ್ರೆ ಸುದ್ದಿ ಕೊಡಿ. ಸರಿ ಸರ್. ಸುಟ್ಟು ಹೋಗಿರೋ ಶವ ಯಾರ್ದು ಅನ್ನೋ ಗುರುತು ಸಿಗದೇ ಇದ್ದಾಗ ಪೊಲೀಸ್ನವರು ಅದನ್ನ ಅನಾಥ ಶವ ಅನ್ಕೊಂಡು ಶವದ ಗುರುತಿಗೆ ಅದರ ಫೋಟೋಗಳನ್ನು ತೆಗೆದು ಅದರ ಜೊತೆಗಿರೋ ವಸ್ತುಗಳನ್ನು ತೆಗೆದಿಟ್ಕೊಂಡು ಶವನ ಸುಟ್ಟು ಹಾಕ್ತಾರೆ. ಇಲ್ಲೂ ಹಾಗೆ ಆಯ್ತು. ಶವದ ಜೊತೆಗೆ ಸಿಕ್ಕ ತಾಯ್ತ ಹಾಗೂ ಒಂದಷ್ಟು ಬಟ್ಟೆ ಚೂರುಗಳನ್ನ ತೆಗೆದಿಟ್ಕೊಂಡು ಪೊಲೀಸರು ಶವನ ದಫನ್ ಮಾಡ್ತಾರೆ. ಆದ್ರೆ ಆ ಶವ ಯಾರ್ದು? ಕೊಲೆ ಮಾಡಿದವ್ರು ಯಾರು? ಕೊಲೆಗೆ ಕಾರಣ ಏನು? ಒಂದೂ ಗೊತ್ತಾಗೋದಿಲ್ಲ. ಅಲ್ಲ, ಶಿವಣ್ಣ ಯಾವತ್ತು ಈಟೊಂದಿನ ಮನೆ ಬಿಟ್ಟು ಹೋದನಲ್ಲ. ಅಲ್ಲ ಕಣವ, ಅವನು ಮನೆ ಬಿಟ್ಟೋಗಿ ಈಟೊಂದಿನ ಆಗೈತೆ. ನಂಗೊಂದು ಮಾತು ಹೇಳ್ ಕಳ್ಸ್ಬಾರ್ದ ನೀನು? ಹೋಗ್ಲಿ, ಅವನೇನಾದ್ರೂ ಫೋನ್ ಮಾಡಿದ್ನ ನಿನ್ಗೆ? ಇಲ್ಲ, ನನಗೂ ಫೋನ್ ಮಾಡಿಲ್ಲ. ಎಲ್ಲಿ ಹೋದ್ನೋ ಏನೋ. ನನಗಂತೂ ಭಯ ಶುರು ಆಗ್ಬಿಟ್ಟೈತಿ. ಈ ಮಕ್ಕಳು ಒತ್ತಾರೆಯಿಂದ ಅಪ್ಪ ಎಲ್ಲಿ ಅಂತ ಕೇಳ್ತಾವೆ. ಇವಕ್ಕೆ ನಾನು ಏನ್ ಹೇಳಿದ್ರು ತಿಳಿಯೋಲ್ತು. ಅಲ್ಲಿ ಕಣವ, ನೀನು ಶಿವಣ್ಣ ಜಗ್ಲಾಗಿಲ್ಲ ಆಡ್ಕೊಂಡಿಲ್ಲ ತಾನೆ? ಏನು ಇಲ್ಲ, ಸಂದಾಕೆ ಇದ್ವಿ. ಮಾಟ ಮಂತ್ರ ಅಂತ ಅದ್ ಎಲ್ಲಿ ಹೋದ್ನೋ ಏನೋ. ಅಲ್ಲ, ಎಲ್ಲಾರ ಹೋದ್ರೆ ಹೇಳಿ ಹೋಗೋದಲ್ವಾ ಇವನು? ಇವನಿಗೆ ಏನು ಆಗದೆ ಇದ್ರೆ ಸಾಕಪ್ಪ ದೇವ್ರೆ. ಇದು ಯಾಕೋ ಸರಿ ಬರ್ತಾ ಇಲ್ಲ ಕಣವ. ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರುವ. ಬೇಡ ಬಿಡಪ್ಪ, ಇದ್ದಿದ್ದನೆ ಕಾದಿದೀವಂತೆ. ನೋಡೋಣ. ಮೊದ್ಲೇ ಮೂಡಿ ಮಂಚ. ಎಲ್ಲಾದ್ರೂ ಹೋಗಿರ್ತಾನೆ, ಬರ್ತಾನೆ ಬಿಡು. ಹಲೋ, ಯಾರು? ಯಜಮಾನ್ರೆ, ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳು ನನಗೆ ಮದುವೆ ಮಾಡ್ಕೊಡಿ. ಏಯ್, ಯಾರೋ ನೀನು? ತಲೆಯಲ್ಲಿ ಕೆಟ್ಟೈತಲ್ಲ ನಿನಗೆ? ನನ್ನ ಮಗಳಿಗೆ ಮದುವೆ ಆಗಿ 2 ಮಕ್ಕಳಿದ್ದಾವೆ, ಗಂಡನೂ ಇದ್ದಾನೆ. ಮದುವೆ ಆಗ್ತಾನಂತೆ. ಮದುವೆ ಇಡ್ಲಾ ಫೋನು? ಮಾವ,
ನೀಲಿನ್ ಗಂಡನ ಎಲ್ಲಿ ಅವ್ನ್ ಸತ್ತು ಹೋದ. ಸುಮ್ನೆ ನಿಮ್ಮ ಮಗಳು ನಾನು ಮದ್ವೆ ಮಾಡ್ಕೊಡಿ. ಹಾ ಯಾರೋ ಸುಟ್ಟಾಕಿರೋ ಥರ ಆಯ್ತಲ್ಲ. ಅವನ ಹುಚ್ಚು ನನ್ನ ಮಗ ಫೋನ್ ಮಾಡಿ ಏನೇನೋ ಹೇಳ್ತಾವನೆ. ನೀಲಮ್ಮನ್ ನೋಡಿದ್ರೆ ಗಂಡನ ಜೊತೆಲೆ ಸ್ವರ್ಗ ಹೋಗ್ಬಿಟ್ಟವಳೆ. ಮಾದೇಶ್ವರ, ನಮ್ಮ ಶಿವಣ್ಣನಿಗೆ ಏನೂ ಆಗದೆ ಇಲ್ಲಪ್ಪ. ಒಂದ್ಸಲ ಪೊಲೀಸ್ ಸ್ಟೇಷನಿಗೆ ಹೋಗಿ ಬಂದ್ಬಿಡಾಮ. ಆಗಾಗ ಫೋನ್ ಮಾಡಿ ನೀಲಮ್ಮಳನ್ನ ಮದುವೆ ಆಗ್ತೀನಿ ಅಂತ ಪ್ರಾಣ ತಿನ್ನೋ ಅಪರಿಚಿತ. ನಿನ್ನ ಅಳಿಯ ಸತ್ತೋಗಿದ್ದಾನೆ ಅಂತ ಹೇಳೋ ಆತ ಜೊತೆಗೆ ಊರ್ ತುಂಬಾ ಹಚ್ಚಿರೋ ಅರ್ಧಂಬರ್ಧ ಸುಟ್ಟಿರೋ ಶವದ ಫೋಟೋ. ನೀಲಮ್ಮಳ ತಂದೆಗೆ ಯಾಕೋ ಡೌಟ್ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. 3 ತಿಂಗಳ ನಂತರ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಹೇಳಿ. ಅದು ನಿಮ್ಮ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಫೋಟೋ. ಅದೇನಂತ ಸರಿಯಾಗಿ ಹೇಳ್ರಿ, ಕೂತ್ಕೊಳ್ರಿ. ಅದೇನ್ ಹೇಳ್ರಿ, ಈಗ ಹೇಳಿ. ಸ್ವಾಮಿ, ನಿಮ್ಮ ಸ್ಟೇಷನ್ ಅವರು ಬಸ್ ಸ್ಟ್ಯಾಂಡ್ನಾಗೆ ಒಂದು ಫೋಟೋ ಅಂಟಿಸಿದ್ರು. ಅದು ನಮ್ಮ ಅಳಿಯನ್ ಥರನೇ ಕಾಣ್ತಾ ಇತ್ತು. ಅದಕ್ಕೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ ಬುದ್ಧಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಟಿಸಿರೋ ಫೋಟೋ ನಿಮ್ಮ ಅಳಿಯಂದ? ಈ ಬಿಡ್ತದ ಬುದ್ಧಿ, ಹಂಗೆ ಕಾಣ್ತಾ ಇತ್ತು. ನಮ್ಮ ಅಳಿಯ ಮನೆಯಿಂದ ಹೋಗಿ 2-3 ತಿಂಗಳಾಗಿತ್ತು. ಅವಂದೇ ನಾವು ಫೋಟೋ ಏನು ಅಂತ ಒಂದ್ಸರಿ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ ಬುದ್ಧಿ. ಸರಿ, ತೋರಿಸ್ತೀರಿ. ಅಂದ ಹಾಗೆ ನಿಮ್ಮ ಅಳಿಯ ಎಷ್ಟು ದಿನದಿಂದ ಕಾಣ್ತಾ ಇಲ್ಲ ಅಂತ ಹೇಳಿದ್ರಿ? ಒಂದ್ 2-3 ತಿಂಗಳಿಂದ ಕಾಣ್ತಾ ಇಲ್ಲ ಸ್ವಾಮಿ. 2-3 ತಿಂಗಳಿಂದ ಕಾಣ್ತಾ ಇಲ್ವಾ? ಆ ಬಾಡಿ ಇದ್ದಂತ ಜಾಗದಲ್ಲಿ ಸಿಕ್ಕದಂತ ವಸ್ತುಗಳಿವು. ಇದನ್ನೆಲ್ಲ ನೋಡ್ಬಿಟ್ಟು ಹೇಳಿ ನಿಮ್ಮ ಅಳಿಯಂದೇನ ಅಂತ. ಇತ್ತಾಯ್ತಾ ನಮ್ಮ ಅಳಿಯ ಊರಿನ ಜನಗಳಿಗೆ ಕಟ್ತಾ ಇದ್ದ ಈ ಬಟ್ಟೆ ಎಲ್ಲ ಅವನೇ ಸ್ವಾಮಿ. ಸ್ವಾಮಿ, ಇದೆಲ್ಲ ಎಲ್ಲಿ ಸಿಕ್ತು? ನಿಮ್ಮ ಅಳಿಯಂದೆ ಅಂತ ಅದು ಹೇಗ್ರಿ ಹೇಳ್ತೀರಾ? ನನ್ನ ಅಳಿಯಂದೆ ಸ್ವಾಮಿ, ಇದೆಲ್ಲ ನನ್ನ ಅಳಿಯಂದೆ. ಬೇಕಾದ್ರೆ ನನ್ನ ಮಗಳನ್ನ ಕರೆಸ್ತೀನಿ, ಅವಳನ್ನೇ ಕೇಳಿ. ಯಾರು ಸ್ವಾಮಿ ನನ್ನ ಅಳಿಯನ ಕೊಂದವರು? ಏನಪ್ಪ ಆಗೋಯ್ತು ಇದು? ಸುಮ್ಮನೆ ಮಾದೇಶ, ಏನಪ್ಪ ನಿನ್ನ ಆಟ? ಯಜಮಾನ್ರೆ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ. ಸ್ವಾಮಿ, ಮೋಸಲ್ಲ ಸ್ವಾಮಿ ನನ್ನ ಅಳಿಯ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಅಳಿಯನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಂಗೆ ಹೇಳ್ತೀರಾ? ಏನ್ ಹೇಳಿ ಸ್ವಾಮಿ, ಏನ್ ಹೇಳಿ ನನ್ನ ಅಳಿಯನ ಬಗ್ಗೆ? ಶಿವಣ್ಣ ದೇವರತ್ತ ಬಂದ ಸ್ವಾಮಿ. ಮಗ ನೀನು ಅಲ್ಲಿ ಸಾಮಾನ್ಯ ಬಿರ್ನೆ ತಗೊಂಡ್ಬರವ. ಯಾಕಂಗ ಅನ್ಸ್ಕೊಂಡ್ಯಾ? ಮಗ ಏನ್ ಕೆಲಸ ಮಾಡ್ತಾ ಇತ್ತ ಏನೋ ಬರ್ತೈತಿಲ್ಲೋ? ಅವಾಗ ನೋಡಿದ್ರೆ ಅವಳು ಗುಂಗು ಸಿಕ್ಕಿ. ಯಾಕವ ಅಂತ ಹಚ್ಕೊಂಡಿಯಾ? ಗೊತ್ತಿಲ್ವಾ? ಅದೆರಡಪ್ಪ ನೀನ್ ಕೂಗೋದು, ಇದಪ್ಪನು ಬರೀ ಕೈಲೇ ಬಂದಿದೆ. ಯಾಕೆ ನಾ ಹೇಳಿದ್ ನೀನ್ ಕಿವಿ ಕೇಳ್ಸಿಲ್ವೇ? ಉದೇವಿ, ಸಾಮಾನ್ ತಗೊಂಬ ಹೋಗು. ಏನಾಯ್ತವ ಏನಾಯ್ತು ಮಗಳೇ? ಏನಾಯ್ತು ನೀಲ ಮಗಳೇ? ಅಯ್ಯೋ ನೀಲ, ಏನಾಯ್ತು ಮಗಳೇ? ಮಾತಾಡೆ, ಹೇಳವ ಮಗಳೇ, ಏನಾಯ್ತವ? ಇದೆಲ್ಲಿ ಬಂದ್ ಮಾಡ್ಕೊಂಡದ ನನ್ ಮಗಿಗಿರೋ? ಅದ್ಯಾವ ದೇವ್ರ ಸಾಪನ ಏನೋ ನೀನು ಮಾತಾಡವ. ಯಾವಾಗಿಂದ ಈ ರೋಗ ಐತೆ? 2 ವರ್ಷದಿಂದ ಬರ್ತೈತೆ. ಪದೇ ಮೂರ್ಛೆ ಬಂದ್ ಬೀಳ್ತಾವಳೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನನ್ನ ಹತ್ರ ಔಷಧಿ ಇದೆ, ನಾಳೆ ನಾನೇ ತರ್ತೀನಿ, ಗಾಬರಿ ಆಗ್ಬೇಡಿ. ಅಷ್ಟ್ ಮಾಡ್ ಪುಣ್ಯ ಕಟ್ಕೊಳ್ಳಪ್ಪ, ಅಷ್ಟ್ ಮಾಡ್ ಪುಣ್ಯ ಕಟ್ಕೊ. ನನ್ ಮಗಳು ಈ ಮೂರ್ಛೆ ರೋಗದಿಂದ ಪಾರಾದ್ರೆ ಸಾಕು ನನಗೆ.
ಶಿವಣ್ಣ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಓ, ಬನ್ನಿ ಬನ್ನಿ ಶಿವಣ್ಣ, ಬನ್ನಿ ಬನ್ನಿ, ನಿಮ್ಗೆ ಕಾಯ್ತಾ ಇದೆ, ಕೂತ್ಕೊಳ್ಳಿ. ಶಿವಣ್ಣ ಅವರೇ, ನಿಮ್ ಬಗ್ಗೆ ಸುತ್ತ ಹತ್ತಳ್ಳಿಲು ವಿಚಾರಿಸ್ದೆ. ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ರು ಸ್ವಾಮಿ. ನೋಡಿ, ನನ್ನ ಮಗಳ ಕಾಯಿಲೆನ ಹೇಗಾದ್ರೂ ಮಾಡಿ ವಾಸಿ ಮಾಡ್ಬಿಡಿ ಸ್ವಾಮಿ. ನೀವೇನ್ ಕೇಳ್ತೀರೋ ಅದು ನಾನು ಕೊಡೋದಕ್ಕೆ ತಯಾರಾಗಿದ್ದೀನಿ. ಯಜಮಾನ್ರೆ, ನಾನು ಕೊಡೋ ಔಷಧಿಯಿಂದ ನಿಮ್ ಮಗಳ ಕಾಯಿಲೆ ವಾಸಿ ಆಯ್ತದೆ. ಏನಾದ್ರು ವಾಸಿ ಆಗ್ಲಿಲ್ಲ ಅಂತಂದ್ರೆ ನಾನು ಕಲ್ತಿರೋ ವಿದ್ಯೆ ಬಿಟ್ಬಿಡ್ತೀನಿ. ಅಷ್ಟೇ ಅಲ್ಲ, ಅಷ್ಟೊಂದು ಸುಂದರವಾಗಿರೋ ನಿಮ್ ಹೆಣ್ಮಗಳ ಕಾಯಿಲೆಗೆ ಒಂದ್ ಮುಕ್ತಿ ಕೊಡೋದಂತೂ ನಿಜ. ಸ್ವಾಮಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಅಷ್ಟು ಮಾಡ್ತು ಅಂತಂದ್ರೆ, ನನ್ನ ಮಗಳು ಕಾಯಿಲೆ ವಾಸಿ ಆಯ್ತು ಅಂತಂದ್ರೆ ನಿಮ್ ಪಾದ ತೊಳೆದು ನೀರು ಕುಡಿತೀನಿ ಸ್ವಾಮಿ. ಅದು ನಿಮ್ ಮಗಳ ಕಾಯಿಲೆನ ಪೂರ್ತಿ ವಾಸಿ ಮಾಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಅದೇ. ಕಂಡೀಷನ್? ಅದೇನ್ ಕೇಳಿ ಶಿವಣ್ಣ, ನನ್ನ ಮಗಳ ಜೀವಕ್ಕಿಂತ ಹೆಚ್ಚಾದು ನೀವೇನ್ ಕೇಳಿದ್ರು ಕೊಟ್ಟೇನು ನಾನು, ಕೇಳಿ. ಅದು ಅದು ನಿಮ್ ಮಗಳ ಕಾಯಿಲೆನ ಪೂರ್ತಿ ವಾಸಿ ಮಾಡ್ತೀನಿ. ಆದ್ರೆ ನೀವು ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀರಾ? ಶಿವಣ್ಣ, ಏನ್ ಕೇಳ್ತಾ ಇದ್ದೀರಾ ನೀವು? ನನ್ನ ಮಗಳಿಗೆ ಹೊಸ ಜೀವನ ಕೊಡ್ತೀನಿ ಅಂತಂದ್ರೆ ಇವತ್ತಿಂದನೇ ನನ್ನ ಮಗಳು ನಿಮ್ಮವಳು. ಎಲ್ಲ ಆ ಮಹದೇಶ್ವರನ ಇಚ್ಛೆ. ಅವನು ಅನ್ಕೊಂಡಂಗೆ ಆಗ್ತೈತೆ. ಹೇಗಾದ್ರೂ ಮಾಡಿ ನನ್ನ ಮಗಳು ಕಾಯಿಲೆ ವಾಸಿ ಮಾಡ್ಬಿಡಿ.
ಯಾವ್ಯಾವುದೋ ಗಿಡಮೂಲಿಕೆ ಔಷಧಿ ಕುಡಿಸಿ ಹಣ ಕೀಳೋ ಜನ ಸಾಕಷ್ಟಿರೋ ಈಗಿನ ಕಾಲದಲ್ಲಿ ನಿಜವಾಗಿಯೂ ಕೆಲವೊಂದು ಔಷಧಿಗಳನ್ನ ವಂಶ ಪಾರಂಪರ್ಯವಾಗಿ ಕಲ್ತಿರೋ ಶಿವಣ್ಣ ನೀಲಮಳ ಮೂರ್ಛೆ ರೋಗ ವಾಸಿ ಮಾಡ್ತಾನೆ. ಅದೇ ಖುಷಿಯಲ್ಲಿ ನೀಲಮಳ ಅಪ್ಪ ಅವಳನ್ನ ಶಿವಣ್ಣನಿಗೆ ಮದುವೆ ಮಾಡಿಕೊಡ್ತಾನೆ. ಸುಂದರವಾಗಿರೋ ಹುಡುಗಿನ ಹೆಂಡತಿಯಾಗಿ ಪಡೆದ ಶಿವಣ್ಣನ ಹೊಸ ಜೀವನ ಪ್ರಾರಂಭ ಆಗುತ್ತೆ. ಆದ್ರೆ ಎಲ್ಲ ಸರಳವಾಗಿದ್ರೆ ಅದನ್ನ ಜೀವನ ಅನ್ನೋಕ್ಕಾಗಲ್ಲ. ಶಿವಣ್ಣ ಕೊಲೆ ಆಗ್ತಾನೆ. ಯಾಕೆ ಕೊಲೆ ಆಗ್ತಾನೆ? ಅವನನ್ನ ಕೊಲೆ ಮಾಡಿದವ್ರು ಯಾರು? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸ್ನವ್ರಿಗೆ ಉತ್ತರ ಸಿಗುತ್ತಾ? ನನ್ನ ಮಗಳು ಮದುವೆ ಆದ್ಮೇಲೆ ನನ್ನ ಮಗಳ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗೋಗಿತ್ತು. ಇಬ್ರು ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು ಸ್ವಾಮಿ. ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಲ್ಲ, 2-3 ತಿಂಗಳಿಂದ ಅಳಿಯ ಮನೆಗೆ ಬರ್ದೇ ಇದ್ರು ನೀವ್ ಯಾಕೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ? ಇಲ್ಲ ಸ್ವಾಮಿ, ನನ್ನ ಹಳೆ ಹಂಗೆ ಸ್ವಾಮಿ. ಮನೆ ಬಿಟ್ಟು 2-3 ತಿಂಗಳು ಆಚೆ ಹೋಗ್ಬಿಡ್ತಿದ್ದ. ಜನಗಳಿಗೆಲ್ಲ ಕಾಯಿಲೆ ಕಸಾಲೆಗೆ ಮದ್ದು ಯಂತ್ರ ಇವೆಲ್ಲ ಕೊಡ್ತಾ ಇದ್ದೆ ಸ್ವಾಮಿ. ಜನಗಳ ಸೇವೆ ಮಾಡ್ತಾ ಇದ್ದೆ ಸ್ವಾಮಿ. 2-3 ತಿಂಗಳಾದ್ರೂ ಮನೆಗೆ ಬರ್ತಾ ಇರಲಿಲ್ಲ. ಈ ದಪ್ಪನು ಹಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದು ಸ್ವಾಮಿ. ಅವನ್ ಬಂದೇ ಬರ್ತಾನೆ ಅನ್ಕೊಂಡಿದ್ದು ಸ್ವಾಮಿ. ಆದ್ರೆ ಸ್ವಾಮಿ, ಈಗ 2-3 ದಿವಸದಿಂದ ಯಾವನು ನನಗೆ ಫೋನ್ ಮಾಡ್ಬಿಟ್ಟು ನಿನ್ನ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಸ್ವಾಮಿ. ಹೌದಾ? ಅವ್ನ ನಂಬರ್ ಕೊಡಿ. ಅವನ ಹೆಸರು, ಅವನ್ ಯಾವ ಊರು ಅಂತ ಏನಾದ್ರು ಕೇಳಿದ್ರ? ಇಲ್ಲ ಸ್ವಾಮಿ, ನನಗೆ ಸಿಟ್ಟು ಬಂದ್ಬಿಡ್ತು. ಫೋನ್ನ ಕಟ್ ಮಾಡ್ಬಿಟ್ಟೆ. ಇರ್ಲಿ, ಆ ಫೋನ್ ನಂಬರ್ ಕೊಡಿ. ಏನಾದ್ರೂ ಸಂಬಂಧ ಇದೆಯಾ ಅಂತ ವಿಚಾರಣೆ ಮಾಡೋಣ. ಈ ವಿಷಯನ ನಿಮ್ಮ ಮಗಳ ಹತ್ರ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಮಾರನೇ ದಿನ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸ್ವಾಮಿ ಕೂತ್ಕೋವ. ಇವಳೆ ನನ್ನ ಮಗಳು ನೀಲಮ್ಮ. ನೋಡಿ ನೀಲಮ್ಮ, ಈಗ 2-3 ತಿಂಗಳ ಹಿಂದೆ ಒಂದು ದೇಹ ಸುಟ್ಟು ಕರಕಲಾದಂತಹ ಸ್ಥಿತಿನಲ್ಲಿ ಕಾವೇರಿ ಸೇತುವೆ ಹತ್ರ ಸಿಕ್ತು. ಆ ದೇಹದ ಹತ್ರ ಸಿಕ್ಕಂತಹ ಕೆಲವು ವಸ್ತುಗಳು ನಿಮ್ ಗಂಡಂದನ ಅಂತ ಸ್ವಲ್ಪ ನೋಡಿ ಹೇಳಿ. ಇಲ್ಲ ಸಾಹೇಬ್ರೆ, ಅದ್ ನಿಮ್ ಯಜಮಾನದ್ ಆಗಿರಕ್ಕಿಲ್ಲ. ಅವರು 2-3 ತಿಂಗಳು ಔಷಧಿ ಕೊಡಕ್ಕೆ ಅಂತ ಹೊರಗೆ ಹೋಗ್ತಾ ಇರ್ತಾರೆ. ನೀವ್ ಹಂಗೆಲ್ಲ ಹೇಳ್ಬೇಡಿ. ಅವ್ರಿಗೆ ಏನು ಆಗಿರಕ್ಕಿಲ್ಲ. ಒಂದ್ಸರ್ತಿ ಅದನ್ನ ನೋಡ್ಬಿಟ್ಟು ಹೇಳಿಮ್ಮ. ಸಾಹೇಬ್ರ, ಇದೆಲ್ಲ ನಮ್ಮ ಯಜಮಾನದನೆಯ. ಈ ಬಟ್ಟೆ ಇದೆಲ್ಲ ನಮ್ಮ ಯಜಮಾನದನೆಯ. ಅವ್ರಿಗೆ ಏನಾಯ್ತು? ಅವ್ರಿಗೆ ಯಾರೇನ್ ಮಾಡಿದ್ರು? ಸಮಾಧಾನ ಮಾಡ್ಕೊಳ್ಳವ, ಸಮಾಧಾನ ಮಾಡ್ಕೊ. ಅಪ್ಪಯ್ಯ, ಸರ್. ಮೋಹನ್, ಏನಾಯ್ತು? ಆ ಕಾವೇರಿ ಸೇತುವೆ ಹತ್ರ ಸಿಕ್ಕಿದ ಶವದ ಕೇಸಿದ್ದು? ಸರ್, ನೀಲಮ್ಮ ಅವ್ರ ತಂದೆ ಕೊಟ್ಟಿರೋ ಮೊಬೈಲ್ ನಂಬರು ನೀಲಮ್ಮ ಅವ್ರ ಮನೆ ಹತ್ರ ಇರೋ ಅಭಿಷೇಕ್ ಅನ್ನೋ ಒಂದು ಅಂತ ಗೊತ್ತಾಗಿದೆ ಸರ್. ಅಭಿಷೇಕ್ ಅನ್ನಂದ? ಅವಳಿಗೂ ಇವನಿಗೂ ಏನ್ ಸಂಬಂಧ? ಅವನು ಯಾಕೆ ಅವ್ರ ಅಪ್ಪನಿಗೆ ಕಾಲ್ ಮಾಡ್ತಾ ಇರ್ತಾನೆ? ಅವನ ನಂಬರಿಂದ ಯಾರಿಗೆ ಜಾಸ್ತಿ ಕಾಲ್ ಹೋಗಿದೆ ಅಂತ ನೋಡಿದ್ರ? ಎಸ್ ಸರ್, ಡೀಟೇಲ್ಸ್ ಬಂದಿದೆ. ಆ ನಂಬರಿಂದ ನೀಲಮ್ಮಂಗೆ ಜಾಸ್ತಿ ಕಾಲ್ಸ್ ಹೋಗಿರೋ ಸರ್. ನೀಲಮ್ಮನ ಮೊಬೈಲ್ಗೆ ಜಾಸ್ತಿ ಕಾಲ್ ಹೋಗಿದ್ಯಾ? ಹಾಗಿದ್ರೆ ಇವರಿಬ್ಬರಿಗೂ ಏನೋ ಸಂಬಂಧ ಇರಬೇಕು. ಆ ನೀಲಮ್ಮನ್ ಕರೆಸಿ ವಿಚಾರಣೆ ಮಾಡ್ರಿ. ಸರಿ ಸರ್. ಮತ್ಯಾಕ್ ಸಾಹೇಬ್ರೆ ನನ್ನ ಕರ್ಸಿದ್ದು? ನೋಡಮ್ಮ, ನಿನ್ ಗಂಡನ ಸಂಬಂಧ ಹೇಗಿತ್ತು? ನಿಮ್ ನಡುವೆ ಏನಾದ್ರು ಜಗಳಗಳಿದ್ವಾ? ಹಂಗೇನಿಲ್ಲ ಸಾಹೇಬ್ರೆ. ಅದ್ಯಾಕ್ ಹಂಗ್ ಕೇಳಿರಿ? ನಿಮ್ ಮನೆ ಅಕ್ಕಪಕ್ಕ ನಿಮಗ್ ತುಂಬಾ ಆಪ್ತರ ಯಾರು? ಅವ್ರು ಯಾರಾದ್ರೂ ನಿಮಗ್ ತೊಂದರೆ ಕೊಡ್ತಾ ಇದ್ರಾ? ಯಾರು ಇಲ್ವಲ್ಲ. ನಮ್ಮ ಯಜಮಾನ್ರು ಆಗಾಗ ಹೊರಗೆ ಹೋಗ್ತಾ ಇದ್ದಿದ್ರಿಂದ ನಾನು ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಈ ಅಭಿಷೇಕ್ ನಿಮ್ಗೆ ಯಾಕೆ ಪರಿಚಯ? ಅವನು ನಮ್ಮನೆ ತವನಯ್ಯ. ಫೋನ್ ಅಂಗಡಿ ಮಡಿಕೊಂಡವನೆ. ನನ್ನ ಮೊಬೈಲ್ ಕರೆನ್ಸಿ ಹಾಕ್ಸಕ್ಕೆ ಅವನ ಅಂಗಡಿಗೆನಯ್ಯ ಹೋಗೋದು. ಹಾಗಾದ್ರೆ ಅವನ್ ಯಾಕೆ ನಿಂಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ? ಅದು ನಮ್ಮ ಯಜಮಾನ್ರು ಸ್ಯಾನಿದಿಂದ ಬಂದಿರ್ಲಿಲ್ಲ ಅಲ್ವಾ, ಅವ್ರಿಗೆ ಪರಿಚಯ ಅವನು.
ಅದಕ್ಕೆ ವಿಚಾರಿಸ್ಕೊಳಕ್ ಫೋನ್ ಮಾಡ್ತಿದ್ದ. ಓ, ವಿಚಾರಣೆ. ಸರಿ, ನೀನು ಹೋಗು. ವಿಚಾರಣೆ ಇದ್ರೆ ನಾನು ಮತ್ತೆ ಕರಿತೀನಿ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಬಂದು ತಿಳಿಸು. ರೀ ಚೆನ್ನಯ್ಯ, ಬಂದ್ರೆ ಇಲ್ಲಿ. ನಂಗೆ ಯಾಕೋ ಈ ಅಭಿಷೇಕ್ ಅನ್ನೋನ್ ಮೇಲೆ ಅನುಮಾನ. ಅವನ್ ಯಾಕೆ ನೀಲಮ್ಮನ್ ತಂದೆಗೆ ಪದೇ ಪದೇ ಕಾಲ್ ಮಾಡಿ ನಿಮ್ಮ ಅಳಿಯ ಸತ್ತೋಗಿದ್ದಾನೆ, ನನಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳ್ಬೇಕು? ಅವನ ಅಂಗಡಿ ಎಲ್ಲಿದೆ ಅಂತ ನೋಡಿ ಅವನು ಎತ್ತಾಕೊಂಬಂದು ವಿಚಾರಣೆ ಮಾಡೋಣ. ಹಾಗೆ ಆ ನೀಲಮ್ಮನ್ ಮನೆ ಮೇಲೂ ಒಂದ್ ಕಣ್ಣಿಟ್ಟಿರಿ. ಅವಳದೊಂದು ನಂಬರ್ ಇದೆ, ಅದನ್ನ ಟ್ರ್ಯಾಪ್ ಮಾಡಿಸಿ. ಹೋಗಿ. ಬರ ಇಲ್ಲಿ. ಇಲ್ಲ ಅಭಿಷೇಕ್ ಅಂದ್ರ ಯಾರ? ಬಾ, ಸ್ವಲ್ಪ ಸ್ಟೇಷನ್ಗೆ ಬರ. ಬಾರ, ಹೇಳ್ತೀನಿ ಬಾರ. ಹಿಡಿಯ, ನಿನ್ನ ಹೆಸರೇನ? ರಾಜೇಶ್ ಸರ್. ಬಾ, ನೀನು ಕರ್ಕೊಂಡ್ರಿ ಅವನ್ನ, ಕರ್ಕೊಡ್ರಿ. ಸರ್ ನಾನೇ ಸರ್. ಹೇಳ್ತೀನಿ ನಡಿ. ಒಳಗೆ ಸರ್. ಏನ್ರಿ ಮೋಹನ್, ಏನಂತಾರೆ ಇವರು? ಸರ್, ನಿಜ ಒಪ್ಕೊಂಡಿದ್ದಾನೆ ಸರ್. ಏಯ್, ಆ ನೀಲಮ್ಮ ಅವ್ರ ಅಪ್ಪಂಗೆ ಪದೇ ಪದೇ ಕಾಲ್ ಮಾಡಿ ನಿಮ್ಮ ಅಳಿಯ ಸತ್ತೋಗಿದ್ದಾನೆ, ನಿಮ್ಮ ಮಗಳು ಮದುವೆ ಮಾಡ್ಕೊಡಿ ಅಂತ ಯಾಕೋ ಕೇಳ್ತಾ ಇದ್ದೆ? ಹೇಳೋ ಅಲ್ಲಿ. ಹೇಳ ಸರ್, ನೀಲಮ್ಮನ್ ಕಂಡ್ರೆ ನನ್ನ ಮೊದಲಿಂದ ಇಷ್ಟ ಇತ್ತು ಸರ್. ಒಂದಿನ ನನ್ನ ಅಂಗಡಿಗೆ ಮೊಬೈಲ್ ತಾಳಕ್ಕೆ ಅಂತ ಬಂದ್ಲು. ನನ್ಗೊಂದು ಫೋನ್ ಬೇಕಾಗಿತ್ತು. ನನ್ನ ತವ ಹಣ ಇರೋದು ಈಟೆಯ. ಎಷ್ಟಿದೆ ನಿನ್ನ ಹತ್ರ ಹಣ? 2,000 ರೂಪಾಯಿ ಅದೇ. 2,000 ರೂಪಾಯ? 2,000 ರೂಪಾಯಿಗೆ ಯಾವ್ದು ಒಳ್ಳೆ ಮೊಬೈಲ್ ಬರಲ್ವಲ್ಲ? ಯಾವ್ದು ಬರ್ತದೋ ಅದೇ ಕೊಡಿ, ಪರವಾಗಿಲ್ಲ. ತಗೋ, 5,000 ರೂಪಾಯಿ ಆಗುತ್ತೆ. ಒಳ್ಳೆ ಮೊಬೈಲ್ ನಿನ್ಗೇನ್ ಕೊಡ್ತೀನಿ, ತಗೋ. ಅಯ್ಯೋ ಬ್ಯಾಡ, ನಮ್ಮ ಯಜಮಾನ್ರು ಬೈತಾರೆ. ಯಾರು, ಶಿವಣ್ಣನಾ? ಹೇಳ್ತೀನಿ ಬಿಡು ನಾನು. ಕೊಡು ದುಡ್ಡು. ಸರಿ, ನಮ್ಮ ಯಜಮಾನ್ರಿಗೆ ನೀವೇ ಹೇಳ್ಬಿಡಿ. ಹೇಳ್ತೀನಿ ಬಿಡು. ಸಿಂಹ ಕೊಡ್ತೀನಿ ಬಿಡು. ತಗೋ ಮೊಬೈಲ್. ನೀಲ, ಅದೇನ್ ನೋಡ್ತಾನೆ ಇದೀಯಾ? ಐಕ್ಳು ಹಸ್ಕೊಂಡವೆ, ಉಣ್ಣಕ್ಕಿಕ್ ಬಾ. ಏ ಉಸಿ ತಡಿ, ಈ ಮೊಬೈಲ್ ಅಲ್ಲಿ ಏನೋ ಪಿನ್ಕ ಅಂತೈತೆ. ಒಂದ್ಕಿತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ, ನಾನ್ ಕೊಟ್ಟಿದ್ದು 2,000 ರೂಪಾಯಿ. ಈ ಫೋನ್ ರೇಟು ಜಾಸ್ತಿ ಆಗಿರಂಗದಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಆ ಅಂಗಡಿ ಅಭಿಷೇಕ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳೋನೆ. ಮಾತಾಡ್ತಾನೆ. ಅವನ್ಗೇನಾಗ್ಬೇಕು? ವ್ಯಾಪಾರ ಆಗ್ಬೇಕು. ಅವ್ನ್ ಕೊಟ್ಟ, ನೀನ್ ಇಸ್ಕೊಂಡ್ ಬಂದ್ಬಿಟ್ಟೆ. ನೋಡು, ನೀನೇನು ಯೋಚನೆ ಮಾಡ್ಬೇಡ. ನಾನು ಜಾತ್ರೆಯಲ್ಲಿ ವ್ಯಾಪಾರ ಮಾಡಿ ತೀರಿಸ್ತೀನಿ, ನೀ ಸುಮ್ನಿರು. ತೀರಿಸ್ತೀಯ. ಏನಿಲ್ಲ, ಅದು ನೆನ್ನೆ ರಾತ್ರಿ ಮೊಬೈಲ್ಗೆ ಏನೋ ಪಿಂಕ ಅಂತ ಬರ್ತಾ ಇತ್ತು. ಮುಸಿ ನೋಡಿ ಹೇಳಿ. ಇದಾ? ನಾನೇ ಒಂದು ಮೆಸೇಜ್ ಕಳಿಸಿದ್ದೆ ನಿನ್ನೆ. ಮೆಸೇಜಾ? ಹಂಗಂದ್ರೆ ಏನು? ಪ್ರೀತಿಯಿಂದ ಒಂದು ಸಂದೇಶ ಕಳಿಸಿದ್ದೆ. ಸಂದೇಶನಾ? ಅದೇನೋ ಇಂಗ್ಲಿಷ್ನಾಗೈತೆ. ನನ್ಗೆ ಇಂಗ್ಲಿಷು ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ. ಅದು ಇಂಗ್ಲಿಷಲ್ಲೇ ಇರೋದು. ಕನ್ನಡ ಬರುತ್ತಾ? ಹ್ಞೂ ಬರ್ತದೆ. ನೆಕ್ಸ್ಟ್ ಟೈಮ್ ಕನ್ನಡದಲ್ಲೇ ಮಾಡ್ತೀನಿ ಬಿಡು. ತಗೋ, ಕನ್ನಡ ಸೆಟ್ ಮಾಡಿದ್ದೀನಿ. ಮೆಸೇಜ್ ಮಾಡ್ತಾ ಇರ್ತೀನಿ, ಫೋನ್ ಮಾಡ್ತಾ ಇರ್ತೀನಿ. ಮಾಡ್ಬೋದಾ? ಹ್ಞೂ ಮಾಡ್ಬೋದು. ಮೊಬೈಲ್ ಈಗ ಹುಡುಗಿರ ತಲೆ ಕೆಡಿಸೋದಕ್ಕೆ ತುಂಬಾ ಹೊತ್ತು ಬೇಕಾಗಿಲ್ಲ. ಈ ಮೊಬೈಲ್ ಮೋಡಿಗೆ ಬಿದ್ದು ಜೀವನ ಹಾಳು ಮಾಡ್ಕೊಳ್ಳೋ ಹೆಣ್ಮಕ್ಳ ಸಂಖ್ಯೆ ಹೆಚ್ಚು ಅಂತ ಸೈಕಾಲಜಿ ಹೇಳುತ್ತೆ. ಪಂಚೆ ಉಟ್ಕೊಂಡು ಜೋಳಿಗೆ ಹಾಕೊಂಡು ಊರೂರು ತಿರುಗೋ ಶಿವಣ್ಣ, ಮೊಬೈಲ್ ಅಂಗಡಿ ಇಟ್ಕೊಂಡು ಜೀವನದಲ್ಲಿ ತಕ್ಕ ಮಟ್ಟಿಗೆ ನೆಲೆ ಕಂಡುಕೊಂಡಿರೋ ಅಭಿಷೇಕ್, ಸುಂದರವಾಗಿರೋ ನೀಲಮ್ಮ ಅಭಿಷೇಕ್ನ ಮಾತಿಗೆ ದಾರಿ ತಪ್ಪಿಟ್ಲ.
ತನ್ನ ಮೂರ್ಛೆ ರೋಗ ವಾಸಿ ಮಾಡಿದ ಶಿವಣ್ಣನಿಗೆ ಮೋಸ ಮಾಡುತ್ತ. ಅದೇನು ಅಭಿಷೇಕನ್ ಜೊತೆ ಅಷ್ಟೊಂದು ಮಾತು ಸಲ್ಗೆ ಬೇಡ, ಬಿಟ್ಬಿಡು. ನೋಡು, ನಾನು ಅದೇನ್ ತಪ್ಪು ಮಾಡೀನಿ ಅಂತ ನೀನ್ ಹಿಂಗ ಹಾರಾಡ್ತಾ ಇದ್ಯಾ? ನೀನ್ ಹಿಂಗೆ ಬಿಟ್ಬಿಟ್ಟು ನನ್ನ ಊರೂರಿಗೆ ತಿರ್ಗ್ತಾರೋ ಎಲ್ಲ ಸರಿ ಹೋಗುತ್ತೆ. ಬಾ ನೀನು ಜೊತೆಗೆ ತಿರ್ಗೋಣ. ಮನೇಲಿ ಬಿದ್ದಿರೋ ಅಂತಂದ್ರೆ ನಿಮ್ಮ ಅಪ್ಪನ ಜೊತೆ ಜಾತ್ರೆ ತಿರುಗ್ತೀನಿ ಅಂತ ಹೋಯ್ತಿದ್ದೆ, ಇದು ಬೇಕಿತ್ತಾ? ಹ್ಞೂ, ನನಗ್ ಬೇರೆ ಕೇಮೆ ಇಲ್ಲ, ಅದಕ್ಕೆ ಸುತ್ತಕ್ ಹೋಯ್ತಾವ್ನಿ. ನೀನಿಬ್ರು ಮಕ್ಳು ಭವಿಷ್ಯ ರೂಪ್ಸಕ್ಕೆ ನಿನ್ ದುಡ್ಮೆ ಸಾಕಾಗಿಲ್ಲ. ಮಕ್ಳು ನುಡ್ಸಿವ್ನಿ ಬೆಳೆಸೋದು ಗೊತ್ತು, ಸುಮ್ನೆ ಇದ್ಬಿಡು. ಮೊದ್ಲು ನೀನು ಆ ಅಭಿಷೇಕನ್ ಸಂಘ ಬಿಟ್ಬಿಡು. ಮಾತು ಅಂತ ಆಡಿಯಾ? ನಾನೇನೋ ನಿಟ್ಕೊಂಡಿವ್ನ? ಏನ್ ಮಾತು ಅಂತ ಆಡ್ತೀಯ? ಮಕ್ಳು ನೋಡ್ತವೆ, ಜಗಳ ಆಡೋದು ಬೇಡ, ಸುಮ್ನೆ ಇದ್ಬಿಡು. ನೋಡ ಅಭಿಷೇಕ, ನಮ್ಮ ಯಜಮಾನ್ರಿಗೆ ನಮ್ಮ ವಿಷಯ ಗೊತ್ತಾಗೈತೆ ಅನಿಸ್ತೈತೆ. ನನ್ನ ಜೊತೆ ನಿನ್ನೆ ಸಾನೆ ಜಗಳ ಮಾಡಿದ್ರು. ಯೋಚನೆ ಮಾಡೋಣ, ಏನಾದ್ರು ದಾರಿ ಹುಡ್ಕೋಣ. ನೀ ಏನು ದಾರಿ ಹುಡ್ಕದ್ ಬೇಡ. ಇನ್ಮೇಲೆ ನನಗೆ ಫೋನ್ ಮಾಡೋದಾಗ್ಲಿ ನನ್ನ ಮಾತಾಡ್ಸೋದಾಗ್ಲಿ ಮಾಡ್ಬೇಡ, ನಾ ಬರ್ತೀನಿ. ಏಯ್ ನೀಲಾ, ನಿಂತ್ಕೋ. ನೀಲಾ, ಏನಭಿಷೇಕ, ವ್ಯಾಪಾರ ಜೋರ? ಬಿಡ, ಏನ್ ವ್ಯಾಪಾರನ ಏನೋ. ಯಾಕೋ, ಏನಾಯ್ತು? ಅದೇ ನೀಲು ಹೇಳಿದ್ನಲ್ಲೋ, ಅವಳ ಗಂಡ ಅವ್ರ ಶಿವಣ್ಣಂಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯಾ? ಏನಾದ್ರು ಮಾಡಿದ್ರೆ ಬಿಡು. ಮಾಡಲೇಬೇಕು. ಆಯ್ಷಾ, ನಿನಗೆ ಒಂದು ಹೆಲ್ಪ್ ಆಗಬೇಕು. ಹೆಂಗಾದ್ರೂ ಮಾಡಿ ಅವ್ಳ ಗಂಡ ನಮ್ಮ ದಾರಿ ಗಡ್ಡ ಬಿಡಂಗೆ ಮಾಡಬೇಕು. ಅದೇನು ಮಾಡಬೇಕು ಅಂತ ಹೇಳಪ್ಪ, ಮಾಡೋಣ. ಹೇಳ್ತೀನಿ. ಆಮೇಲೆ ಏನಾಯ್ತು? ಆ ಶಿವಣ್ಣ ನಿಮ್ಗೆ ಎಲ್ಲಿ ಸಿಕ್ಕಿದ? ಹೇಗೆ ಕೊಲೆ ಮಾಡಿದ್ರೆ ಹೇಳಿ. ಸರ್, ಶಿವಣ್ಣ ಒಂದಿನ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದ ಸರ್. ಆಗ ರಾಜೇಶ್ವರ ಅಕ್ಕನ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾವೇ ಕರ್ಕೊಂಡು ಹೋದ್ವಿ ಸರ್. ಶಿವಣ್ಣ, ಬಾ ಶಿವಣ್ಣ ಇಲ್ಲಿ. ಏನೋ ಅಭಿಷೇಕ? ರಾಜೇಶ್ವರ ಅಕ್ಕನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ, ಬಾ ಶಿವಣ್ಣ ಸ್ವಲ್ಪ ನೋಡುವೆ ಹಾಗೆ. ಇಲ್ಲ ಇಲ್ಲ ಇಲ್ಲ, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ನನ್ನ ಮಗ ಯೋಗೇಶ ಕಾಯ್ತಾ ಇರ್ತಾರೆ. ಏನ್ ಶಿವಣ್ಣ, ಹುಷಾರಿಲ್ಲ ಅಂತ ಹೇಳ್ತಾ ಇದೀವಿ, ಹೋಗ್ತೀನಿ ಅಂತ. ಶಿವಣ್ಣ ಬರ್ಲೇಬೇಕು. ಶಿವಣ್ಣ ಬಾ ಶಿವಣ್ಣ, ನಾನು ಬಿಟ್ಕೊಡ್ತೀನಿ ಆದ್ಮೇಲೆ ಎಲ್ಲ ಆದ್ಮೇಲೆ. ಆಯ್ತು ನಡಿ. ರೈಟ್. ಮಾರ್ಚ್ 6, 2012, ಸನ್ಯಾಸಿಪುರ ರಸ್ತೆ, ಕಾವೇರಿ ನದಿ, ಹಳೆ ಸೇತುವೆ. ಅಭಿಷೇಕ, ಇದ್ಯಾಕ್ಲ ಇಲ್ಲಿ ಗಾಡಿ ನಿಲ್ಲಿಸ್ತೆ? ನಡಿಲ್ಲ, ನಾನು ಹೋಗ್ಬೇಕು ಅರ್ಜೆಂಟು.
ಎಲ್ಲಿಗೆ ಹೋಗ್ತೀಯ ನಿಂತ್ಕೊಳ್ಳಲೇ ತಲೆಗಿಲ್ಲ ಏನಾರು ಕೆಟ್ಟಿಲ್ಲ ಮಗಿಗೆ ಹುಷಾರಿಲ್ಲ ತಾಯ್ತ ಕಟ್ಕೊ ಅಂತ ಕೇಳ್ಬಿಟ್ಟು ಈಗ ಎಲ್ಲಿಗೆ ಅಂತ ಕೇಳಿಯ ನಾನು ಬರ್ತೀನಪ್ಪ ನೀನು ಒಬ್ಬ ಅಮಾಯಕನ್ನ ಕೊಲೆ ಮಾಡಿಬಿಟ್ರಲ್ಲೇ ಮೋಹನ್, ಇವರಿಬ್ಬರದು ಸ್ಟೇಟ್ಮೆಂಟ್ ಸೈನ್ ತಗೊಳ್ಳಿ. ನಾಳೆ ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ. ಓಕೆ ಸರ್. ಹಾಗೆ ಆ ನೀಲಮ್ಮನ್ನು ಕರೆದು ಸ್ಟೇಟ್ಮೆಂಟ್ ತಗೊಳ್ಳಿ. ಸರಿ ಸರ್, ನಡೀರೋ. ಅನೈತಿಕ ಸಂಬಂಧದ ಅಮಲಿಗೆ ಬಿದ್ದ ಅಭಿಷೇಕ್ ಶಿವಣ್ಣನ ಕೊಲೆ ಮಾಡಿಬಿಡ್ತಾನೆ. ಅನೈತಿಕ ಸಂಬಂಧ ಬೇಡ ಅಂತ ಹಿಂತಿರುಗಿ ಬಂದ ನೀಲಮ್ಮ ತನಗೆ ಜೀವನ ನೀಡಿದ ಗಂಡನನ್ನ ಕಳ್ಕೊತಾಳೆ. ಅಪ್ಪ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ತಾ ಇರೋ ಮಕ್ಕಳಿಗೆ ನೀಲಮ್ಮ ಏನು ಉತ್ತರ ಕೊಡ್ತಾಳೆ? ಬಣ್ಣದ ಮಾತಿಗೆ ಮರಳಾಗಿ ಮೈಮರ್ತದಕ್ಕೆ ಸಿಕ್ಕ ಪ್ರತಿಫಲ ಅಮಾಯಕ ಗಂಡನ ಸಾವು. ಜೀವನ ಕೊಟ್ಟವನ ಜೀವಕ್ಕೆ ಕುತ್ತಾಗಿದ್ದು ಅಭಿಷೇಕನ ಜೊತೆಗೆ ನೀಲಮ್ಮನ ಸಲಿಗೆ. ಶಿವಣ್ಣನ ಸಾವಿನಲ್ಲಿ ಯಾವುದೇ ಪಾತ್ರವಿಲ್ಲದ ಕಾರಣ ಕಾನೂನಿನ ದೃಷ್ಟಿಯಲ್ಲಿ ನೀಲಮ್ಮ ನಿರಪರಾಧಿ. ಆದರೂ ಬದುಕಿನ ದೃಷ್ಟಿಯಲ್ಲಿ ಆಕೆ ಅಪರಾಧಿನೇ. ಹೊಟ್ಟೆಪಾಡಿಗೆ ಕಷ್ಟಪಟ್ಟು ದುಡಿಯೋರ ಬಗ್ಗೆ ಈಗಿನ ಹೆಣ್ಣುಮಕ್ಕಳ ದೃಷ್ಟಿಕೋನ ಬದಲಾಗಬೇಕು. ಕೈಲಿ ಮೊಬೈಲ್ ಹಿಡ್ಕೊಂಡು ಮಾಡೋ ಗಂಡಸರ ಬಗ್ಗೆನೂ ಹೆಣ್ಣುಮಕ್ಕಳು ಹುಷಾರಾಗಿರ್ಬೇಕು. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.